ಬಂಟ್ವಾಳದ ಸಮಾಜ ಸೇವಾ ಸಹಕಾರಿ ಸಂಘದ ಪಡೀಲ್ ಶಾಖೆಯಲ್ಲಿನ ವಿಷಯದಲ್ಲಿ ಬ್ಯಾಂಕಿನ ಮಾಜಿ ನಿರ್ದೇಶಕರೊಬ್ಬರು ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳಲು ಆಡಳಿತ ಮಂಡಳಿಯ ಚುನಾವಣೆಯ ದೃಷ್ಟಿಯಿಂದ ಸುಳ್ಳು ದಾಖಲೆಗಳ ಮೇಲೆ ಸೆನ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರನ್ನು ಸಲ್ಲಿಸಿದ್ದು, ಇದು ಕಾನೂನುಬಾಹಿರ ಎಂದು ರಾಜ್ಯ ಉಚ್ಚ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದೆ ಎಂದು ಸಂಘದ ಅಧ್ಯಕ್ಷ ಸುರೇಶ್ ಕುಲಾಲ್ ತಿಳಿಸಿದರು. ಬಂಟ್ವಾಳ ಬೈಪಾಸ್ನ ಸದರಿ ಸಂಘದ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾಹಿತಿ ನೀಡಿದರು. ಈ ಆಡಳಿತ ಮಂಡಳಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತ ನಿಮಗೆ ಗೊತ್ತಿದ್ದ ಹಾಗೆ ಕಂಡುಬಂದಿದೆ. ಆದ ಕಾರಣ ಈ ಪ್ರಸ್ತುತ ಆಡಳಿತ ಮಂಡಳಿ 2013ರಿಂದ 14ರಿಂದ ಸುಮಾರು 82,20,842 ರೂಪಾಯಿ ಲಾಭದೊಂದಿಗೆ ನಡೆಯುತ್ತಿದೆ. ಕೇವಲ 8 ಶಾಖೆಗಳನ್ನು ಆವಾಗ ಒಳಗೊಂಡಿತ್ತು. ಇದೀಗ ಪ್ರಸ್ತುತ 2014ರಿಂದ ಈ ಹೊಸ ಆಡಳಿತ ಮಂಡಳಿ ಸುರೇಶ್ ಕುಲಾಲ್ ಅವರ ಒಂದು ಆಡಳಿತ ಮಂಡಳಿ ಇವತ್ತಿಗೆ 2024ಕ್ಕೆ 25ಕ್ಕೆ ಸುಮಾರು 16 ಶಾಖೆಗಳನ್ನು ಒಳಗೊಂಡು ಈಗ 5,71,90,835 ರೂಪಾಯಿ ಲಾಭದೊಂದಿಗೆ ಈ ಸಂಸ್ಥೆಯು ನಡೆಯುತ್ತಿದೆ. ಸಂಘವು ತನ್ನ ಸದಸ್ಯರಿಗೆ ವಿವಿಧ ರೀತಿಯ ಸಾಲ ಮತ್ತು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಸ್ವಂತ ಉದ್ಯೋಗ ಕಲ್ಪಿಸಲು ಸಣ್ಣ ಕೈಗಾರಿಕೆಗಳಿಗೆ, ಗುಡಿ ಕೈಗಾರಿಕೆಗಳಿಗೆ, ವ್ಯಾಪಾರ ವ್ಯವಹಾರಗಳಿಗೆ ಸಾಲ ನೀಡಲಾಗುತ್ತಿದೆ. ಚಿನ್ನಾಭರಣಗಳ ಹಿಡಿನ ಮೇಲೆ ಸಾಲ ಸೌಲಭ್ಯವು ಒದಗಿಸಲಾಗುತ್ತಿದೆ. ಮತ್ತು ಬ್ಯಾಂಕಿನ ಈ ಸೌಲಭ್ಯಗಳನ್ನು ಸದಸ್ಯರ ಅನುಕೂಲತೆಗಾಗಿ ಕಲ್ಪಿಸಲಾಗುತ್ತಿದೆ. ಸಹಕಾರ ಸಂಘದ ಪಡೀಲ್ ಶಾಖೆಯ ಗ್ರಾಹಕಿಯೊಬ್ಬರು ಪರಿಚಯಿಸಿದಂತಹ ಪುತ್ತೂರು ತಾಲೂಕಿನ ಈಶ್ವರ ಮಂಗಲದ ಅಬೂಬಕ್ಕರ್ ಸಿದ್ದಿಕ್ ಎಂಬವರು ಪಡೀಲ್ ಶಾಖೆಯಲ್ಲಿ ಚಿನ್ನದ ಬಲೆಗಳನ್ನು ಅಡವಿಟ್ಟು 19 ಖಾತೆಗಳಲ್ಲಿ ರೂ 2,02,11,00,000 ಸಾಲ ಪಡೆದುಕೊಂಡಿದ್ದರು. ಅಂದರೆ ಬ್ಯಾಂಕಿನ ನಿಯಮಾವಳಿ ಪ್ರಕಾರ ಚಿನ್ನಾಭರಣ ಹಿಡಿನ ಮೇಲೆ ನೀಡುವಂತಹ ಸಾಲ ತ್ವರಿತ ಸಾಲ ಎಂದೇ ಪರಿಗಣಿಸಲ್ಪಡುತ್ತದೆ. ಈ ಸಾಲವನ್ನು ಶಾಖಾ ಪ್ರಬಂಧಕರು ಚಿನ್ನಾಭರಣಗಳನ್ನು ಪರೀಕ್ಷಿಸುವ ಅಧಿಕೃತ ಅಪ್ರೈಸರ್ ಅವರ ವರದಿಯಂತೆ ಬಿಡುಗಡೆಗೊಳಿಸುತ್ತಾರೆ. ಈ ಪ್ರಕ್ರಿಯೆಯು ನಿಯಮಾನುಸಾರ ನಡೆಸಲಾಗಿರುತ್ತದೆ. ಸಹಕಾರಿ ಸಂಘವು ನೀಡುವಂತಹ ಇತರ ಸಾಲಗಳು ಬ್ಯಾಂಕಿನ ಆಡಳಿತ ಮಂಡಳಿಯ ಅನುಮೋದನೆ ಮೇರೆಗೆ ನೀಡುವಂಥದ್ದು ಆಗುತ್ತದೆ. ಆದರೆ ಚಿನ್ನಾಭರಣಗಳ ಮೇಲೆ ನೀಡುವಂತಹ ಸಾಲ ಕೇವಲ ಚಿನ್ನಾಭರಣಗಳ ತೂಕದ ಆಧಾರದಲ್ಲಿ ಮೂಲ ಬೆಲೆಯ 85% ಸಾಲವನ್ನು ನೀಡಲಾಗುತ್ತದೆ. ಅದರ ಜವಾಬ್ದಾರಿ ಬ್ಯಾಂಕಿನ ಅಪ್ರೈಸರ್ ಮತ್ತು ಶಾಖಾಧಿಕಾರಿಯ ಮೇಲಿರುತ್ತದೆ. ಇದಕ್ಕೆ ಯಾವುದೇ ಆಡಳಿತ ಮಂಡಳಿಯ ಸಾಲ ಕೊಡುವಾಗ ಒಪ್ಪಿಗೆ ಇರುವುದಿಲ್ಲ. ಆಮೇಲೆ ಅವರು ತಿಂಗಳ ಒಟ್ಟು 16 ಶಾಖೆಯ ಚಿನ್ನದ ಸಾಲವನ್ನು ಒಟ್ಟು ಅನುಮೋದನೆಗೆ ಸೆಕ್ರೆಟರಿ ಮೂಲಕ ಅನುಮೋದನೆಗೆ ಬ್ಯಾಂಕಿನ ಬೋರ್ಡ್ಗೆ ಬರುತ್ತದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಬೂಬಕ್ಕರ್ ಸಿದ್ದಿಕಿಗೆ ಸೂಕ್ತ ನೋಟಿಸ್ಗಳನ್ನು ನೀಡಿ ಪ್ರತಿಕ್ರಿಯಿಸದೇ ಇದ್ದಾಗ ಅಡವಿರಿಸಿದ ಚಿನ್ನಾಭರಣಗಳನ್ನು ಬ್ಯಾಂಕಿನ ನಿಯಮಾನುಸಾರ ಏಲಂ ನಡೆಸಿ ಆಭರಣ ಸಾಲವು ಉಚ್ಚುಕ್ತ ಆಗಿರುತ್ತದೆ. ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತಹ ಅಪ್ರೈಸರ್ ವಿವೇಕ್ ಆಚಾರ್ಯರವರು ಏಲಂನಲ್ಲಿ ಚಿನ್ನಾಭರಣಗಳನ್ನು ಪಡೆದಿದ್ದರು. ಈ ದೂರನ್ನು ತನಿಖೆ ನಡೆಸಿದಂತಹ ಅಧಿಕಾರಿಗಳು ಸಹಕಾರಿ ಸಂಘಕ್ಕೆ ಯಾವುದೇ ರೀತಿಯ ಮೋಸ ಆಗಿಲ್ಲ ಎಂಬ ನಿಲುವಿಗೆ ಬಂದು ದೂರನ್ನು ವಜಾಗೊಳಿಸಿದರು. ಶಾಖೆಗಳಲ್ಲಿ ಆಭರಣ ಹಿಡಿನ ಸಾಲಗಳು ಮಿತಿಗಿಂತ ಹೆಚ್ಚು ಸಾಲ ಮಂಜೂರಾತಿ ಮಾಡಿದ ಮತ್ತು ಇತರ ವಿಷಯದಲ್ಲಿ ಕರ್ತವ್ಯ ಲೋಪ ಸಂಶಯ ಬಂದ ಕಾರಣ ಶಾಖಾ ವ್ಯವಸ್ಥಾಪಕ ಕರ್ತವ್ಯ ಲೋಪ ಎಂದು ಪರಿಗಣಿಸಿ ಅವರನ್ನು ದೀರ್ಘಾವಧಿ ರಜೆಯ ಮೇಲೆ ಕಳುಹಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಯನ್ನು ನೇಮಕ ಮಾಡಿ ಈ ಕರ್ತವ್ಯ ಲೋಪದ ಬಗ್ಗೆ ಈಗಾಗಲೇ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೆಸುತ್ತಿದೆ. ಈ ರೀತಿಯ ಪ್ರಕ್ರಿಯೆಯು ಕರ್ತವ್ಯ ಲೋಪ ಕಂಡು ಬಂದರೂ ಬ್ಯಾಂಕಿನ ವ್ಯವಹಾರದಲ್ಲಿ ಬ್ಯಾಂಕಿಗಾಗಲಿ ಯಾವುದೇ ಗ್ರಾಹಕರಿಗಾಗಲಿ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಬ್ಯಾಂಕ್ನ ಸಂಪೂರ್ಣ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳಲಾಗಿದೆ. ಈ ವಿಷಯ ತಿಳಿದಿದ್ದ ಲೋಕನಾಥ್ ರವರು ಈಗಿನ ಆಡಳಿತ ಮಂಡಳಿಯ ಮೇಲೆ ವೈಯಕ್ತಿಕ ದ್ವೇಷವನ್ನು ತೀರಿಸಿಕೊಳ್ಳಲು ಸದರಿ ಪ್ರಕರಣ ಮುಕ್ತಾಯವಾದ ಬಳಿಕ ಮತ್ತು ಮುಂಬರುವ ಫೆಬ್ರವರಿ 9ರಂದು ನಡೆಯುವಂತಹ ಆಡಳಿತ ಮಂಡಳಿಯ ಚುನಾವಣೆಯ ದೃಷ್ಟಿಯಿಂದ ಸುಳ್ಳು ದಾಖಲೆಗಳನ್ನು ಸಂಗ್ರಹಿಸಿ ಬ್ಯಾಂಕಿಗೆ ನಷ್ಟ ಉಂಟು ಮಾಡುವ ಮತ್ತು ಆಡಳಿತ ಮಂಡಳಿಯ ತೇಜೋವಧೆ ಮಾಡುವ ದುರುದ್ದೇಶದಿಂದ
ಸನ್ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧ ಪಡೆದ ವ್ಯಕ್ತಿಗಳ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡಿ ದೂರನ್ನು ಸಲ್ಲಿಸಿರುತ್ತಾರೆ. ಈ ದೂರಿನ ಬಗ್ಗೆ ಕಾನೂನು ಬಹಿರ ಎಂಬ ಪ್ರಾಥಮಿಕ ಹಂತದಲ್ಲಿ ಮನಗಂಡು ತನಿಖೆಗೆ ಮಾನ್ಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುತ್ತಾರೆ. ಬ್ಯಾಂಕಿನ ಆಡಳಿತ ಮಂಡಳಿಯ ವಿರುದ್ಧ ಸಂಚು ನಡೆಸುತ್ತಿರುವಂತಹ ಲೋಕನಾಥ್ ಡಿ ಮತ್ತು ಇತರರು ಈ ಇತ್ಯರ್ಥಗೊಂಡಂತಹ ಪ್ರಕರಣದಲ್ಲಿ ತಪ್ಪು ಮಾಹಿತಿಯನ್ನು ಸಾರ್ವಜನಿಕವಾಗಿ ಹರಡುತ್ತಿರುವುದರಿಂದ ವಾಸ್ತವ ಅಂಶವನ್ನು ಆಡಳಿತ ಮಂಡಳಿಯು ಬ್ಯಾಂಕಿನ ಸದಸ್ಯರು ಮತ್ತು ಗ್ರಾಹಕರಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಈ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆಗೊಳಿಸಲಾಗಿದೆ. ಪುತ್ತೂರು ಈಶ್ವರಮಂಗಲದ ಅಬೂಬಕರ್ ಸಿದ್ದಿಕ್ 19 ಖಾತೆಗಳಲ್ಲಿ 2.11 ಕೋಟಿ ರೂಪಾಯಿ ಸಾಲ ಪಡೆದು ಅದನ್ನು ಮರುಪಾವತಿಸದ ಕಾರಣ ಅಡವಿರಿಸಿದ್ದ ಚಿನ್ನಾಭರಣಗಳನ್ನು ಏಲಂ ನಡೆಸಿ ಹಣ ಪಡೆಯಲಾಗಿದೆ. ಇದರಲ್ಲಿ ಯಾವುದೇ ಮೋಸ ಇಲ್ಲ ಎಂದು ತನಿಖೆಯಿಂದಲೂ ಗೊತ್ತಾಗಿದೆ ಎಂದರು. ವರಿಷ್ಠವಾಗಿರುತ್ತದೆ ಅಂತ ಒಂದು ಸಮಸ್ಯೆಗಳು ಬಂದಾಗ ಈಗ ನಾವು 10 ವರ್ಷದಲ್ಲಿ 12 ಕೋಟಿ ಮಾಡೋದಾದ್ರೆ 12 ಕೋಟಿ ಜಾಸ್ತಿ ಮಾಡೋದಾದ್ರೆ ಅಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ 480% ಬರ್ತದೆ. ಅದು ಹೈಯೆಸ್ಟ್. ಯಾವುದೇ ಸಂಸ್ಥೆ ಇಷ್ಟು ವೇಗಗತಿ ಬೆಳೆಯೋದು ಇಷ್ಟವರೆಗೆ ಯಾವುದಿಲ್ಲ. ಅವರು ನಮ್ದು ಅಷ್ಟು ಆಡಳಿತ ಮಂಡಳಿ ಅಷ್ಟು ಕಾರ್ಯಪಡೆ ಆಗಿದೆ. ಇಷ್ಟವರೆಗೆ ಪ್ರಯತ್ನದಲ್ಲಿ ಇಷ್ಟು ಬಂದಿದೆ. ಇಷ್ಟು ದೂರ ಅರ್ಜಿ ಬಂದರೂ ಕೂಡ ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ. ಒಂದು 16 ಬ್ರಾಂಚಿ, ಒಂದು 3 ಬ್ರಾಂಚಿ ಹೊಸತು ತಗೊಂಡು ನಾನು ಪರ್ಚೇಸ್ ಮಾಡಿ ಇಷ್ಟು ಡೆವಲಪ್ ಮಾಡಿದ್ದೇವೆ. ಕೆಲವು ಕಡೆಯಲ್ಲಿ ಇಷ್ಟು ದೂರ ಅರ್ಜಿ ಬಂದರೆ ಅಷ್ಟು ಇಂಟ್ರೆಸ್ಟ್ ಯಾರು ಕೊಡಿದ್ರೆ ಬೇಡ. ಹಾಗೆ ನಮ್ಮದು ಹಾಗೆಲ್ಲ. ಯಾವುದು ದೂರ ಅರ್ಜಿಗೆ ನಾವು ಗಮನ ಕೊಡದೆ ಏಳಿಗೆ ಒಂದೇ ಉದ್ದೇಶ, ನಮ್ಮದು ಪ್ರಗತಿ ಒಂದೇ ಉದ್ದೇಶವಾಗಿರುತ್ತದೆ. ಈಗ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಪದ್ಮನಾಭ ವಿ ಕುಲಾಲ್, ನಿರ್ದೇಶಕರಾದ ಅರುಣ್ ಕುಮಾರ್, ರಮೇಶ್ ಸಾಲ್ಯಾನ್, ಸಂಚಯಗಿರಿ, ಜಯಂತಿ, ಜನಾರ್ದನ ಬೊಂಡಾಲ, ರಮೇಶ್ ಸಾಲ್ಯಾನ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.